ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಈ ಒಂದು ವಿಡಿಯೋ ಏನು ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ. ಆ್ಯಂಡ್ ಐ ಹೋಪ್ ಯು ಆಲ್ ಆರ್ ಗೋಯಿಂಗ್ ಗುಡ್ ಅಂತ. ಏನು ತುಂಬ ಎಕ್ಸೈಟ್ ಆಗ್ತಿದೆ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ, ಈ ಒಂದು ವಿಡಿಯೋ ಪ್ಲೇ ಮಾಡೋದಕ್ಕೆ. ಬಿಕಾಸ್ ಆಲ್ರೆಡಿ ಎಲ್ರಿಗೂ ವಿಷಯ ಗೊತ್ತಿರೋದ್ರಿಂದ. ಎಸ್, ಹೂ ಮೂಡಿಸೋ ಶಾಸ್ತ್ರದ್ದು ಮುಂಚೆನೇ ಒಂದು ಮನೆ ನೋಡೋ ಶಾಸ್ತ್ರ ಅಂತ ಬರುತ್ತಲ್ಲ, ಸೊ ಆ ವಿಡಿಯೋನ ನಾನು ವ್ಲಾಗಾಗಿ ಮಾಡಿಲ್ಲ. ಬಿಕಾಸ್ ನನ್ನನ್ನು ಕರ್ಕೊಂಡು ಹೋಗದೆ ಇರೋದ್ರಿಂದ ನನ್ನ ತಂಗಿ ಏನೇನು ವೀಡಿಯೋಸ್ ಮಾಡಿದಾಳೋ ಅದನ್ನು ಕೆಲವೊಂದು ಕ್ಲಿಪ್ಸ್ ಆಗಿ ತೊಗೊಂಡು ನಾನು ಈ ಒಂದು ವಿಡಿಯೋಗೆ ಜಾಯಿನ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಸೊ ಈ ಒಂದು ವಿಡಿಯೋ ಪ್ಲೇ ಮಾಡಾದಮೇಲೆ ನೆಕ್ಸ್ಟು ಆ ವಿಡಿಯೋ ಪ್ಲೇ ಆಗುತ್ತೆ. ಹೂ ಮುಡಿಸೋದು ಅದೇನೇನು ನಮ್ಮನೇಲಿ ಪ್ರಿಪ್ರೇಷನ್ ನಡೀತಿರುತ್ತೋ ಆ ಒಂದು ವಿಡಿಯೋ ಪ್ಲೇ ಆಗುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ, ನಾನು ಈ ರೀತಿ ಕಂಟೆಂಟ್ ಮಾಡಾಕಿರೋದು ಇಷ್ಟ ಆಗುತ್ತೆ ಅಂತ. ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ ವಿಡಿಯೋನ. ಸೊ ಲೆಟ್ಸ್ ಗೋ ಆ್ಯಂಡ್ ವಾಚ್ ನಮ್ಮ ಮನೇಲಿ ಹೇಗೆ ಅವ್ರ ಮನೇಲಿ ಹೋಗಿ ಆ ಶಾಸ್ತ್ರ ಎಷ್ಟು ಚೆನ್ನಾಗಿ ನಡೆಸ್ಕೊಂಬಂದರು ಅಂತ. ಎಲ್ಲ ಸ್ಮೂತಾಗಿ ಹೋಗಿದೆ. ಮುಂದೇನು ಬರೋ ದಿನಗಳಲ್ಲಿ ಸ್ಮೂತಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಶಾಸ್ತ್ರದೆಲ್ಲನೂ. ಓಕೆ, ಲೆಟ್ಸ್ ಗೋ ಆ್ಯಂಡ್ ವಾಚ್ ಟುಗೆದರ್. ತುಂಬ ಡ್ರ್ಯಾಗ್ ಮಾಡೋದು ಬೇಡ. ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಡ್ರೀಮ್ ಕಮ್ಸ್ ಟ್ರೂ ಅಂತಲೇ ಹೇಳ್ಬೋದು ಇವತ್ತಿನ ಬ್ಲಾಗ್ನ. ಯಾಕಂದರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ನನಗಂತೂ ತುಂಬ ಅಂದರೆ ತುಂಬ 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 ಖುಷಿ ಆಗ್ತಿದೆ. ಎಷ್ಟು ಅಂತಲೇ ಹೇಳೋಕ್ಕಾಗ್ತಿಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಒಂಥರ ಎಷ್ಟು ಈ ಒಂದು ದಿನಕ್ಕೆ ಎಷ್ಟು ದಿನ ವೆಯ್ಟ್ ಮಾಡ್ತಿದ್ದೆ ಗೊತ್ತಾ. ಒಂದು ಯಾವಾಗ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ ಫುಲ್ಲು ಲಿಟ್ರಲಿ ಅದೇ ಗುಂಗಲ್ಲೇ ಇದ್ದೆ ಅಂದ್ಕೊತೀನಿ. ಶಾಪಿಂಗ್ ಅದು ಇದು ಫುಲ್ ಅದೇ ಗುಂಗಲ್ಲೇ ಇದ್ದೆ. ಫೈನಲಿ ಆ ಡೇ ಕೇಮ್. ಸೀರಿಯಸ್ ಆಗಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗಂತೂ. ಬಿಡಿ, ಜಾಸ್ತಿ ಅದ್ರ ಬಗ್ಗೆ ನಿಮಗೂ ಬೇಜಾರು ಮಾಡೋದು ಬೇಡ. ಬಿಕಾಸ್ ನನ್ನ ಖುಷಿಗೆ ಅಷ್ಟು ಲಿಮಿಟೇ ಇಲ್ಲ ಇವತ್ತಿನ ದಿನ. ಆಲ್ರೆಡಿ ನಮ್ಮ ಮನೆಯಲ್ಲಿ ಇವತ್ತು ಹೂ ಮುಡಿಸೋ ಶಾಸ್ತ್ರನೇ ಒಪ್ಕೊತೀನಿ. ಬಟ್ ಎಂಗೇಜ್ಮೆಂಟ್ ಆಗೋ ರೇಂಜಿಗೆ ಫುಲ್ ಎಲ್ಲ ಪ್ರಿಪ್ರೇಷನ್ ನಡೀತಿದೆ. ಆಮೇಲೆ ಆ ಒಂದು ಎನ್ವಿರಾನ್ಮೆಂಟ್ ಕೂಡ ಹಾಗೆ ಇದೆ ನಮ್ಮ ಮನೆಯಲ್ಲಿ. ಮದುವೆ ಮನೆ ಏನೋ ಸ್ಟಾರ್ಟೇ ಆಗೋಯ್ತೇನೋ ಮದುವೆ ಅನ್ನೋ ರೀತಿಲೇ ಇದೆ. ರಿಂಗ್ ಒಂದು ಎಕ್ಸ್ಚೇಂಜ್ ಮಾಡ್ತಿಲ್ಲ ಅಷ್ಟೇ, ಪೂರ್ತಿ ಎಂಗೇಜ್ಮೆಂಟ್ ಹೆಂಗೆ ಒಂದು ಫುಲ್ ಜನ ಎಲ್ಲ ತುಂಬ್ಕೊಂಡು ಹೆಂಗೆ ಸ್ಟಾರ್ಟ್ ಮಾಡ್ತಾರೋ ಎಲ್ಲ ಒಂದು ಪ್ರತಿಯೊಂದೂ
ಪ್ರೊಸೀಜರ್ ಹಂಗೆ ನಡೀತಿದೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ನಾನು 10th ಗುರುಪ್ರವೇಶ ಮಾಡಿದಾಗ ಹೇಗಿತ್ತೋ ಇವಾಗ ನೆಕ್ಸ್ಟು ಒಂದು ಫಂಕ್ಷನ್ ನಮ್ಮ ಮನೇಲಿ ಅದೇ ಥರ ಇದೆ. ಸೊ ಜಾಸ್ತಿ ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಇದೆ. ಈ ಒಂದು ವಿಡಿಯೋನಲ್ಲಿ ಜಾಸ್ತಿ ನನಗೆ ಇಂಟ್ರೋ ಕೊಡೋಕ್ಕಾಗಲ್ಲ. ಬನ್ನಿ ನನ್ನ ಫ್ಯಾಮಿಲಿ ಯಾವ ರೀತಿ ಒಂದು ಎಲ್ಲ ಒಂದು ತಯಾರು ಮಾಡ್ಕೊತಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ. ಲೆಟ್ಸ್ ಗೋ. ಕೆಲಸ ಮಾಡಿದೆ ತಾನೇ ನಾನು. ನೋಡಿ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡಿರೋದು ಬ್ಲಾಗ್ನ ನಾನು. ಬೆಳಗ್ಗೆಯಿಂದ ಕೆಲಸ ಕೊಟ್ಟಿದ್ರು. ಇವಾಗ ಸ್ನಾನ ಮಾಡಿಕೊಂಡು ನೋಡೋಣ ಹೆಂಗೆ ರೆಡಿ ಮಾಡ್ತಿದ್ದಾರೆ ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಯ್ ಹಾಯ್ ಹೇಳು ಧನುಶ್ರೀ. ಹಾಯ್ ಹೇಳಪ್ಪ ಚಿನ್ನಮ್ಮ. ಏನು ಮಾಡ್ತಿದ್ದೀರಾ ಎಲ್ಲ? ನೋಡಿ ಅತ್ತೆ, ನಿನ್ನೆ ಫಸ್ಟ್ ಮೇನಾಗಿ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ನಮ್ಮ ಅತ್ತೆ ಒಬ್ಬಟ್ಟು ತೊಟ್ಟೋದು. ನೀವು ಒಂದು ಸ್ವಲ್ಪ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಒಬ್ಬಟ್ಟು ತಟ್ಟೋದು ಈ ಥರ ನೋಡ್ಕೊಂಡು ಕಲ್ತ್ಕೊಳ್ಳಿ. ಇಲ್ಲಾಂದರೆ ಇವ್ರ ಫೋನ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಮಾಡಿ ಮಾಡಿ ಫುಲ್ ನಮ್ಮ ದೊಡ್ಡಪ್ಪ ಅವ್ರದ್ದೇ ಇವತ್ತು ಅಡುಗೆ ಮನೆ. ಇದು ಅವ ದೊಡ್ಡಪ್ಪ ಚಿಕ್ಕಪ್ಪ ಅವ್ರದ್ದೇ ಇವತ್ತು. ಅತ್ತೆ, ನಿಮ್ಮನೆ ಫಂಕ್ಷನ್ಗೆ ನೀನೇ ಮಾಡಬೇಕು. ಗೆಸ್ಟ್ ಅಲ್ಲ, ಇವರಿಬ್ರು ಬರೀ ಫೋನ್ ನೋಡ್ಕೊಂಡು ಕುತ್ಕೊಳ್ಳೋದೆ. ಹೇಳು ಖುಷಿ, ಹೇಳು ನನ್ನ ಚಾನಲ್ಗೆ. ಇವಾಗ ಹೇಳು, ಆವಾಗಲೇ ಹೊಡಿಯೋಕ್ಕೆ ಬಂದ್ಬಿಟ್ಟು. ಹೇಗೆ ಅನ್ನಿಸ್ತಿದೆ ನನ್ನ ಫಂಕ್ಷನ್ದು? ಮಂಜೇಶಣ್ಣ ಬಾ, ಇದಕ್ಕೆ ಹೋಗ್ಬೇಕು ಬೆಳ್ಳೂರಿಗೆ. ಇವ್ರು ನಮ್ಮ ಅಣ್ಣ ಅವಾಗ್ಲಿಂದ ಏನು ಕೆಲಸ ಮಾಡ್ತಾರೋ ಗೊತ್ತಿಲ್ಲ, ಒಬ್ಬಟ್ಟು ಹೂರ್ಣವಂತೂ ಚೆನ್ನಾಗಿ ತಿಂತವ್ರೆ ಅಲ್ವಾ? ಅವಾಗ್ಲಿಂದ ನೀನೇ ತರ್ತಿರೋದು. ಬೇಬಿ ಲೈಕ್ ಅನ್ನು ಸೊ ಅವರೆಲ್ಲ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾವು ಕೆಳಗಡೆ ಜೂಟ್ ಆದ್ವಿ. ಏನಾದರೂ ಕೆಲಸ ಹೇಳೋಕ್ಕೂ ಮುಂಚೆ ಇಲ್ಲ, ಬೆಳ್ಳೂರಿಗೆ ಹೋಗಬೇಕು, ಸ್ವಲ್ಪ ಐಟಮ್ಸ್ ತರೋದಿದೆ. ಸೊ ಇಲ್ಲಿ ವೆಯ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ಇನ್ನೊಂದೇನು ಅಂದರೆ, ನನ್ನ ಫಂಕ್ಷನ್ ಅಂದರೆ ಅದೇ ಆವಾಗಲೇ ಹೇಳಿದ್ನಲ್ಲ, ಗುರುಪ್ರವೇಶ ಆದಮೇಲೆ ಇದೆ ನಮ್ಮ ಮನೇಲಿ ನಡೀತಿರೋ ಫಂಕ್ಷನ್ ಅಂತ. ಸೊ ನನ್ನ ಫಂಕ್ಷನ್ ಹೆಂಗೆ ಅನ್ನಿಸ್ತಿದೆ ಅದಕ್ಕೆ ನಿಮಗೆ? ಒಂಥರ ಖುಷಿನೂ ಆಗ್ತಾಯಿದೆ, ಒಂಥರ ಭಯನೂ ಆಗ್ತಾಯಿದೆ. ಏನಾಗುತ್ತೋ ನಾಳೆ ಏನು ಅಂತ. ಭಯ ಯಾಕದಕ್ಕೆ? ಆದರೂ ಈಗ ಹೊಸ್ದಾಗಿ ಬರ್ತಾರೆ ಅಂದರೆ ಭಯ ಇದ್ದೇ ಇರುತ್ತಲ್ಲ, ಹೆಂಗಾಗುತ್ತೆ ಫಂಕ್ಷನ್ನು ಏನಂತ. ಸೊ ಹಂಗಾಗಿ ಒಂದು ಕಡೆ ಭಯ, ಒಂದು ಕಡೆ ಖುಷಿ, ಎರಡೂ ಮಿಕ್ಸ್ ಫೀಲಿಂಗ್. ಆದರೂ ವಿಂಟರ್ ಸಮ್ಮರ್ ಥರ ಮಧ್ಯದಲ್ಲಿ ಆಗಾಗ ರೈನಿ ಸೀಸನ್ ಬೇರೆ. ಅಯ್ಯೋ ಯಪ್ಪ, ಸದ್ಯ ಬಿಡಿ. ಟೈಮ್ ಮನೆ ಕ್ಲೀನ್ ಮಾಡಿ ಅದು ಅಣ್ಣ ಎಲ್ಲಿ? ನಾನು ನೆನ್ನೆ ಬಂದೆ, ಮನೆಗೆ ನಾಳೆ ಬನ್ನಿ ಫಂಕ್ಷನ್ಗೆ. ಮಿಸ್ ಮಾಡಬೇಡ್ದು. ಓಕೆ, ಇವಾಗ ಕೆಲವು ಸ್ವಲ್ಪ ಜನರ ಕರಿತಿದ್ವಿ. ಏನು ತೊಗೊಂಡ್ರಿ ಮತ್ತೆ? ಓಕೆ, ಹೋಗೋಣ. ನಮ್ಮ ಅಣ್ಣನು ಬಂದರು. ನಾಳೆ ಫಂಕ್ಷನ್ ನೀಟಾಗಿ ಚೆನ್ನಾಗಾದ್ರೆ ಸಾಕು. ಇವಾಗ ಇನ್ನೂ ಮನೆಗೆ ನೆಂಟರು ಬರೋರು ಇದ್ದಾರೆ, ಬರಲಿ ಎಲ್ಲ. ಬಂದ್ಮೇಲೆ ಸಿಗ್ತೀವಿ. ಬಾಯ್. ಹೋಗ್ತಾ ಇದ್ದೀವಿ ಬೆಳ್ಳೂರಿಗೆ. ಸೊ ಅಲ್ಲಿ ಹೋಗಿ ಏನೇನು ಪರ್ಚೇಸ್ ಮಾಡಬೇಕು ನೋಡೋಣ. ಒಂದು ಸ್ವಲ್ಪ 5 ದಿನದಿಂದ ಬೆಂಗಳೂರಲ್ಲಿ ಏನು ಪರ್ಚೇಸ್ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಇವಾಗ ನಮ್ಮೂರಿಗೆ ಬಂದಿದ್ದೀನಿ. ಸೊ ಹೋಗೋಣ, ನೋಡೋಣ.
ಗೋಲ್ಡ್ ತಂದಿದ್ದೀನಿ ಅವಳು ಇದಕ್ಕೆ ಏನು ಅಷ್ಟು ಲೈಟಿಗೆ ಕಾಣ್ತಾನೆ ಇಲ್ಲ. ಅಲ್ಲೋಗಿ ಸ್ವಲ್ಪ ಡಾರ್ಕ್ ನೋಡಿ ಫ್ರೆಂಡ್ಸ್, ಏನು ಗೊತ್ತಾ, ಇಷ್ಟು ದಿನ ನನ್ನ ಮದುವೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಿದ್ರು, ಇವಾಗ ಸ್ಟಾರ್ಟ್ ಆಗಿ ಐ ಮೀನ್ ಈ ಥರ ಎಲ್ಲ ಸ್ಟಾರ್ಟ್ ಆದಮೇಲೆ ಅನ್ನಂಗೆ ಆಯ್ತೆ. ನಾವು ರೀಲ್ಸ್ ಮಾಡ್ಬೇಕು ನಾವು. ಈ ಥರ ರೋದನೆ ಕೊಟ್ರೆ ಯಾರು ಬದುಕ್ತಾರೆ ಗುರು? ಈ ಥರ ಹಿಂಸೆ ಕೊಟ್ರೆ ಹಿಂಸೆನಾ? ಅಂದರೆ ಇವ್ರಿಗೆ ಓಡಾಡೋಕ್ಕಾಗ್ತಿಲ್ಲ. ಏನು ಮಾಡೋಕ್ಕಾಗುತ್ತೆ? ಮಳೆ ಬಂದರೆ ನಮ್ಮ ತಪ್ಪ, ಮಳೆ ಬೇಡ. ನಾನು ಹೇಳಿ ಕೇಳಿ ಕರೆಸ್ತೀರ ಮಳೆನ ಇಲ್ಲಿ ಎಲ್ಲ ಹಿಂದಿನ ಫಂಕ್ಷನ್ ನಾಳೆ ಅಂದ್ರೆ ಇವತ್ತು ಮುಗಿಸ್ಕೊಳ್ಳೋದಲ್ಲ, ಒನ್ ಡೇ ಬಿಫೋರೇ ಮುಗಿಸ್ಕೋಬೇಕೆಲ್ಲ. ಬಾಡಿಗೆಗೆ ಯಾರು ಕೊಡ್ತಾರೆ? ಅದೊಂದು ಏನೋ ಸೆಲೆಕ್ಟ್ ಮಾಡಿ ಇದು ಮಾಡಿದ್ರೆ ಬಂದು ಎತ್ಕೊಂಡು ಹೋಗ್ಬೋದಿತ್ತು. ನಾವು ಬಂದು ನೋಡಿನೇ ಸೆಲೆಕ್ಟ್. ಇವಳೇನೋ ಮದುವೆ ಆಗೋ ಖುಷಿಲಿ ಓಡಾಡ್ತಿದ್ದಾಳೆ, ನಾವು ಕೆಲಸ ಮಾಡ್ಕೊಂಡು ಓಡಾಡ್ಬೇಕಲ್ಲ. ಏನು ಗೊತ್ತಾ, ನಮ್ಮ ಅದಕ್ಕೆ ಏನು ಗೊತ್ತಾ, ಫುಲ್ ಫೀಲಿಂಗ್ ಆಗ್ತಿರೋದು. ಅವರು ಇವಾಗ ಸದ್ಯಕ್ಕೆ ಬಾದುಷ ಮಾಡಿಸ್ತಿದ್ದೀವಿ, ಅದನ್ನ ನೋಡಕ್ಕೆ ಹೋಗ್ಬೇಕು ಕೊಟ್ಟು ಅವ್ರನ್ನ ಟ್ರೈ ಮಾಡೋದಕ್ಕೆ ಮನೇಲಿ. ಸೊ ಇವಾಗ ಮಳೆಯಲ್ಲ ನೆನ್ಕೊಂಡು ಮನೆಗೆ ಹೋಗ್ತಿದ್ದೀವಿ, ಎಲ್ಲ ಮುಗ್ದಿದೆ. ಜೋರಾಗಿ ಏನಾದರೂ ಮಳೆ ಬಂದರೆ ಇಲ್ಲೇ ಎಲ್ಲಾದರೂ ನಿಂತ್ಕೊಬೇಕಷ್ಟೇ. ಇವಾಗ ಮನೆಗೆ ಹೋಗಿ ಅವ್ರು ಏನಾದರೂ ಬಾದುಷ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅದನ್ನ ನೋಡ್ಕೊಂಡು ಕುತ್ಕೊಬೇಕಷ್ಟೇ. ಇನ್ನೇನು ಕೆಲಸ ಇಲ್ಲ, ಕೆಲಸ ಎಲ್ಲ ಮುಗಿಸ್ಕೊಂಡೇ ಬಂದಿರೋದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಬೇಗನೆ ಹೋಗೋಣ ಮನೆಗೆ. ದೇವರೇ, ಮಳೆ ಜೋರಾಗಿ ಬರದೇ ಇರಲಿ ಸದ್ಯಕ್ಕೆ. ಬಂದರೆ ನಿಂದು ಹೋಗ್ತೀವಿ ಬೇಗ. ಓಕೆ, ತುಂಬಾ ಮಳೆ ಬರ್ತಿದೆ. ಓಕೆ, ಸಿಗ್ತೀನಿ, ಬಾಯ್. ಇವಾಗ ಮನೆಗೆ ರೀಚ್ ಆಗಿದ್ದೀವಿ. ಹಾಂ, ಇವಾಗಿಂದನೇ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ಬಿಟ್ಟೈತಿ. ನವೀನ ಯಾವಾಗ ಬಂದ್ರಿ? ಹಾಂ ಸರಿ, ಮನೇಲಿ ತುಂಬ ಜನ ಇದ್ದಾರೆ, ನೋಡಿಸ್ತೀನಿ. ಹಾಯ್ ಗಣಮ್ಮ, ಯಾವಾಗ ಬಂದ್ರಿ? ಎಲ್ಲರೂ ಯಾವಾಗ ಬಂದ್ರಿ? ಹಾಯ್ ಅಜ್ಜಿ, ಯಾವಾಗ ಬಂದೆ? ಹ್ಞೂ, ಈ ಅಜ್ಜಿಗೆ ಏನು ಮಕ್ಕ ಸಿಂಡಿಸ್ಕೊಂಡೈತಲ್ಲ, ನಗಾಡಜ್ಜಿ. ಸುಮ್ಮನೆ ಏನು ರಿಯಾಕ್ಷನ್ ಇಲ್ದಿರ ಕೂತೈತೆ. ಯಾವಾಗ ಬಂದ್ರಿ? ಶೋಭ್ ದೊಡ್ಡಮ್ಮ ಬಂದಿಲ್ವಾ? ಹಾಯ್ ರಾಣಿ ಅಕ್ಕ. ಹಾಯ್ ನನ್ನ ಯೂಟ್ಯೂಬ್ ಚಾನಲ್ಗೆ. ನೀವು ಯಾವಾಗ ಬಂದ್ರಿ? ನೀವು ರೂಮ್ ಬಿಟ್ಟು ಆಚೆ ಬಂದೇ ಇಲ್ವಾ? ಹ್ಞೂ ಸರಿ ಆಯ್ತು. ಸೊ ನೋಡಿ, ಎಲ್ಲ ಹೆಂಗೆ ರೆಡಿ ಮಾಡ್ಕೊತಿದ್ದಾರೆ ಆಲ್ರೆಡಿ. ಏನಿದು? ನೀವಿಬ್ರು ಅಲ್ಲ ಅಂಗಡಿ ಶುರುವಾದ್ರಾ? ಅದು ಆಲ್ರೆಡಿ ರೆಡಿ ಇದೆ. ಇದನ್ನ ನೋಡ್ಕೊಬೇಕಂತಿದ್ರಿ ಅಲ್ಲ, ದೊಡ್ಡಪ್ಪನ ಒಂದ್ಸಲ ರೆಸಿಪಿ ಬರ್ಸ್ಕೊಂಬಿಡ್ರಿ. ಇಲ್ಲ, ಈ ಕಡೆನೇ ಮಳೆ ಇಲ್ಲ, ಬೆಳ್ಳೂರಿನಲ್ಲಿ ಮಳೆ. ಬೆಳ್ಳೂರು ಫುಲ್ ಮಳೆ. ನಂಗೆ ಬೇಡ, ನಂಗೆ ಸಾಕು. ಅಜ್ಜಿ, ಏನು ಅನ್ನಿಸ್ತೈತೆ? ನಮ್ಮ ಅಜ್ಜಿ ತಂಗಿ ಇವರು, ಚಿಕ್ಕ ಅಜ್ಜಿ. ನನ್ನ ಮದುವೆದು ನನ್ನ ಇದ್ರ ಬಗ್ಗೆ ಏನು ಅನ್ನಿಸ್ತೈತೆ? ಖುಷಿ ಇನ್ನೇನು ಖುಷಿ ಆಗ್ತದ ನಮ್ಗೆಲ್ಲವ. ಅಲ್ಲ, ಇವಾಗ ನನ್ನ ಫಂಕ್ಷನ್ಗೆ ಈ ಥರ ಒಟ್ಟಿಗೆ ನಮ್ಮ ಮನೇಲಿ ಸೇರಿದ್ದೀರಲ್ಲ, ಅದಕ್ಕೆ ಖುಷಿ. ಇನ್ನು ಸೇರ್ಕೋಬೇಕಲ್ಲ, ಇನ್ನೂ ಆಯ್ತು ಕಣ. ಅದಕ್ಕೆ ಆಶಾಕ ನಿಂಗೇನು ಅನಿಸ್ತೈತೆ? ಓಕೆ, ಸರಿ ಆಗಿದ್ರೆ ಎಲ್ಲ ಕೆಲಸ ಮಾಡ್ಕೊಳ್ಳಿ. ಮದುವೆ ಸೇರ್ಕದೆ ಸುಮ್ಕಿರು. ಇವಾಗಲೇ ಸೇರಿದ್ದೀರಾ, ಮದುವೆಗೆ ಸೇರಿದಿರಂಗಿರ್ತೀರಾ, ಸೇರಲೇಬೇಕು. ಫೈನಲಿ ನಿಖಿತಾ ಈಸ್ ಇನ್ ಓಮ್.
ಎಸ್ ನಿಖಿತಾ ಬಂದಿದ್ದಾಳೆ. ನಿಖಿತಾ ಸ್ಟುಡಿಯೋನಲ್ಲಿ ಕೊಡಿಲ್ಲ ನಿಮಿಷ. ನಾನು ಹಿಂಗೆ ನಾನು ಕಾಜಲ್ ತೊಗೊಂಡ್ಬಿಟ್ಟಿದ್ದೀನಿ, ನೋಡೇ ಇಲ್ಲ ಅದು. ಇದನ್ನು ನೋಡಿದ್ರೆ ಬ್ಲೂ ಆ ಶೇಡಲ್ಲಿ ತಂದಿದ್ದೀನಿ ಕಾಜಲ್ ಅಂದ್ಕೊಂಡು. ಸೊ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಫುಲ್ ತಲೆ ಕೆಟ್ಟೋಯ್ತು. ಫುಲ್ ಎಲ್ಲ ಸೆಟ್ ಮಾಡಿ ಎತ್ತಿಕ್ಕೋ ಅಷ್ಟರಲ್ಲಿ ಎಲ್ಲ ರೆಡಿಯಾಗಿದೆ, ಎಲ್ಲ ಪ್ರಿಪೇರ್ ಮಾಡಿದ್ದೀವಿ. ಈಗ ನಿಖಿತಾ ಬಂದು ಅವಳಿಗೆ ನಾಳೆ ಹೆಂಗೆ ರೆಡಿ ಆಗೋದು ಅಂತ ಫುಲ್ ಇವಾಗೆಲ್ಲ ಸೆಟ್ ಮಾಡ್ಕೊತಿದ್ದಾಳೆ. ಇವಾಗ ಬಂದಿದ್ದಾಳೆ ಜಸ್ಟ್ ಅವಳು. ಸೊ ಎಲ್ಲ ನಮಗೆ ಫುಲ್ಲು ಪ್ರೆಪ್ ಮಾಡಿಕೊಡ್ತಿರೋದು ರಾಣಿ ಅಕ್ಕನ ಬಿಗಿನೇ. ಇವಾಗ ಇಷ್ಟೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾಳೆಗೆ. ಓಕೆ, ಥ್ಯಾಂಕ್ ಯು ರಾಣಿ ಅಕ್ಕ. ಸೀರಿಯಸ್ ಆಗಿ ನಾನು ಏನು ಮಾಡ್ಕೊತಿದ್ನೋ ಗೊತ್ತಿಲ್ಲ, ರಾಣಿ ಅಕ್ಕ ಇರೋದಕ್ಕೆ ಮಾಡ್ಕೊತಿದ್ದೀನಿ ಈ ಥರ ಫುಲ್ಲೆಲ್ಲ. ಇಷ್ಟು ನಾಳೆಗೆ ನಾನು ಫುಲ್ಲು ಪ್ರಿಪೇರ್ ಮಾಡ್ಕೊಂಡಿರೋದು. ಸೊ ಇನ್ನೂ ಹಂಗೆ ಅಂಡ್ತಿದ್ದೀವಿ ಎಲ್ಲ. ಆ್ಯಂಡ್ ನಿಖಿತಾಗೆ ಫುಲ್ಲು ಇವಾಗ ಇದು ಮಾಡ್ತಿದ್ದಾರೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಖಿತಾ. ನಾ ಮತ್ತೆ ಪಪ್ಪ ನನಗೆ ಊಟ ಎಲ್ಲ ಮಾಡಿಸ್ತಿದ್ದಾರೆ. ಮದ್ವೆಗೆ ಹೋದ್ಮೇಲೆ ನನಗೆ ಯಾರು ಮಾಡ್ಸೋಲ್ಲ. ನಿಮ್ಮ ಗೌಡ್ರ ಕೈಲಿ ಮಾಡಿಸ್ಕ ಹೇಳಿ. ಬಿರಿಯಾನಿ ತಿಂತೀರಾ? ಸೊ ಫೈನಲ್ ಆಗಿ ಎಲ್ಲ ಆಗಿದೆ. ಇವಾಗ ಸದ್ಯಕ್ಕೆ ಹೊಟ್ಟೆ ಹಸಿತಿದೆ, ಊಟ ಮಾಡಬೇಕಷ್ಟೆ. ಅತ್ತೆ ಪಾಪ ಊಟ ತಿನ್ನಿಸ್ತಿದ್ರು.